ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬ ಈಸಿಯಾಗಿ ಯಾರಿಗೆಲ್ಲ ಶಾವಿಗೆ ಮಾಡೋಕ್ಕೆ ಬರಲ್ಲ ಅವರು ಕೂಡ ಈಸಿಯಾಗಿ ಶಾವಿಗೆ ಮಾಡ್ಕೋಬೋದು. ಆ ಥರ ಮನೆಯಲ್ಲಿರೋ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಬಿಡಿ ಬಿಡಿಯಾಗಿ ಶಾವಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಮಾಡ್ತೀನಲ್ಲ ಆ ರೀತಿ ನೀವು ಶಾವಿಗೆ ಮಾಡಿದ್ರೆ ಸ್ವಲ್ಪನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಶಾವಿಗೆ ಮಾಡ್ಕೋಬೋದು. ನೋಡಿ ಎಷ್ಟು ಉದುದ್ರಾಗಿ ಬರುತ್ತೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಲೀಟರಷ್ಟು ನೀರು ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ಶಾವಿಗೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಗಂಟು ಏನು ಇಲ್ಲದೇ ಇರೋ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟು ಏನು ಇಲ್ಲದೇ ಇರೋ ರೀತಿ ನೀಟಾಗಿ ಈ ಥರ ಗಂಜಿ ಟೈಪಲ್ಲಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ನೀರು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅದು ಗಂಟಾಗಲ್ಲ. ತುಂಬ ಜಾಸ್ತಿ ಇದ್ದಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಂಟಾಗುತ್ತೆ. ಅದಕ್ಕೇ ಸ್ವಲ್ಪ ಬೆಚ್ಚಗಿದ್ದಾಗಲೇ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ಗಂಜಿ ಟೈಪಲ್ಲಿ ಮಾಡ್ಕೋಬೇಕು. ಪೂರ್ತಿ ಗಟ್ಟಿನೂ ಇರಬಾರ್ದು ಮತ್ತು ಪೂರ್ತಿ ತೆಳ್ಳಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನೀವು ಮಾಡೋ ಶಾವಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 4 ಕಪ್ಪು ಅಂದರೆ 2 ಲೀಟರ್ಗೆ ಆಲ್ಮೋಸ್ಟ್ 1 kg ಅಕ್ಕಿ ಹಿಟ್ಟು ಬೇಕಾಗುತ್ತೆ. ನೀವು ಮನೆಯಲ್ಲಿ ಕಡಿಮೆ ಜನ ಇದು ನಾವು ಕಡಿಮೆ ಮಾಡ್ಕೋತೀವಿ ಅನ್ನೋದಾದರೆ 1 ಲೀಟರ್ ನೀರಿಗೆ ಅರ್ಧ kg ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನ ಇವಾಗ 15 ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ಇವಾಗ ಈ ಥರ ಒಂದು ಮುದ್ದೆ ಕೋಲು ಅಥವಾ ನೀವು ಕಡಿಮೆ ಮಾಡೋದಾದರೆ ಮರ್ಚಕೈಯಿಂದ ಮಾಡೋದಾದರೆ ಅದರಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು 15 ನಿಮಿಷಗಳ ಕಾಲ ಹೀಗೆ ಬೇಯಕ್ಕೆ ಬಿಟ್ಬಿಟ್ಟು ಇದನ್ನು ನೀಟಾಗಿ ಇವಾಗ ಗಂಟು ಏನೂ ಆಗಬಾರ್ದು ಆ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ತಿರುಕೋಬೇಕು. ಶಾವಿಗೆ ಹಿಟ್ಟು ಪೂರ್ತಿ ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಅದಕ್ಕೋಸ್ಕರ ನೋಡಿಕೊಂಡು ನೀರು ಮತ್ತು ಹಿಟ್ಟನ್ನ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ನೋಡಿ ಈ ಹದದಲ್ಲಿ ಮಾಡ್ಕೋಬೇಕಾಗತ್ತೆ. ಇಷ್ಟು ಗಟ್ಟಿ ಇರಬೇಕು. ಇದು ನೀಟಾಗಿ ಬೇಯಬೇಕು ಈ ಥರ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಮಾಡಿದ್ರೆ ಈ ಥರ ಈ ಶೇಪಲ್ಲಿ ಇರಬೇಕು. ಇಷ್ಟು ಗಟ್ಟಿನೇ ಬರಬೇಕು. ತೆಳ್ಳಗಿದ್ರೆ ಶಾವಿಗೆ ಅಂಟುತ್ತೆ. ಅದಕ್ಕೋಸ್ಕರ ಈ ಥರ ಗಟ್ಟಿಯಾಗಿ ಹಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ಥರ ಒಂದು ಪ್ಲೇಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಫುಲ್ಲು ಸಾಫ್ಟ್ ಆಗಬೇಕು. ಆ ಥರ ನಾದ್ಕೊಂಡ್ರೆ ಶಾವಿಗೆ ಒತ್ತುವಾಗಲೂ ಈಸಿ ಆಗುತ್ತೆ ಮತ್ತು ನಾನ್ ಸ್ಟಿಕ್ಕಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಮ ಹತ್ರ ಚಕ್ಲಿ ಹೋಳಿರುತ್ತಲ್ಲ ಅದರಲ್ಲಿ ಮಾಡೋದಾದರೆ ಸ್ವಲ್ಪ ಉದ್ದಕ್ಕೆ ಮಾಡ್ಕೋಬೇಕು. ಅಥವಾ ಶಾವಿಗೆ ಹೋಳಲ್ಲಿ ಮಾಡೋದಾದರೆ ಅದು ಯಾವ ಸೈಜ್ ಇರುತ್ತೆ ನೋಡಿಕೊಂಡು ಈ ಶೇಪಲ್ಲಿ ಮಾಡಿಟ್ಕೋಬೇಕಾಗತ್ತೆ. ನೋಡಿ ಎಲ್ಲ ಹಿಟ್ಟನ್ನು ಈ ಥರ ನಾದ್ಕೊಂಡು ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 1 kg ಹಿಟ್ಟಲ್ಲಿ ಇಷ್ಟು ಉಂಡೆಗಳಾಗಿದೆ. ತುಂಬಾ ಜಾಸ್ತಿ ಶಾವಿಗೆ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಥರ ಹಿಟ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇಲ್ಲಿ ಒಂದು ಸ್ಟೀಮರು ಅಥವಾ ಕಡ್ಬಿನ ತಪ್ಪಲಿ ಯಾವುದಾದ್ರೂ ಸರಿ ಕೆಳಗಡೆಗೆ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಕೋಬೇಕು. ಇದು 30 ನಿಮಿಷಗಳ ಕಾಲ ಬೇಯಬೇಕಾಗತ್ತೆ. ಅದಕ್ಕೆ ಕೆಳಗಡೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಕೆಳಗಡೆ ಸಿಹಿಯುತ್ತೆ ನೀರೆಲ್ಲ. ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂಡು ಈ ಥರ ಒಂದೊಂದನ್ನೇ ಈ ಥರ ನೀಟಾಗಿ ಇಟ್ಕೋಬೇಕು. ಇವಾಗ ಇದನ್ನು ಕ್ಲೋಸ್ ಮಾಡಿ ಇದನ್ನು 30 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 30 ನಿಮಿಷ ಆದಮೇಲೆ ಈ ಥರ ಬಡಿದು ನೋಡಿದ್ರೆ ಅದು ಡಬ್ ಡಬ್ ಅನ್ನತ್ತೆ. ಆ ಥರ ಸೌಂಡ್ ಬಂತು ಅಂದರೆ ನೀಟಾಗಿ ಬೆಂದಿರುತ್ತೆ ಮತ್ತು ಕೈಗೆ ಅಂಟಲ್ಲ. ಇವಾಗ ಶಾವಿಗೆ ಹುಳ್ಳು ಅಥವಾ ಚಕ್ಲಿ ಹುಳ್ಳಲ್ಲಿ ಮಾಡೋದಾದರೆ ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಓಲ್ ಇರುತ್ತಲ್ವ ಅದನ್ನು ತೊಗೋಬೇಕು. ಪೂರ್ತಿ ಸಣ್ಣ ತೊಗೊಂಡ್ರೆ ಶಾವಿಗೆ ಕೆಳಗಡೆ ಇಳಿಯಲ್ಲ, ತುಂಬ ಗಟ್ಟಿ ಅನಿಸುತ್ತೆ ಒತ್ತೋದಕ್ಕೆ. ಅದಕ್ಕೆ ಮೀಡಿಯಮಲ್ಲಿ ಈ ಥರ ಹಾಕ್ಕೊಂಡು ಹೀಗೆ ಶಾವಿಗೆನ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪನೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲಿರೋ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಈ ಥರ ಸೂಪರಾಗಿ ಶಾವಿಗೆ ಮಾಡ್ಕೋಬೋದು. ನೋಡಿ ಇದೇ ಥರ ಶಾವಿಗೆ ಒಳಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಇನ್ನೊಂದು ಥರ ಶಾವಿಗೆ ಮಾಡೋದನ್ನು ಈಸಿಯಾಗಿ ಮಾಡೋದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಂದರೆ ಅದನ್ನು ಕೂಡ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಒಂದು ಕೂಡ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಶಾವಿಗೆ ಬರುತ್ತೆ. ಇದೇ ರೀತಿ ಎಲ್ಲ ಶಾವಿಗೆಗಳನ್ನೂ ಮಾಡಿಟ್ಕೊಂಡಿದ್ದೀವಿ. ತುಂಬಾ ಈಸಿಯಾಗಿ ಒತ್ಕೋಬೋದು. ಹಿಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಈಸಿಯಾಗಿ ಶಾವಿಗೆ ಒತ್ಬೋದು. ಮತ್ತು ತುಂಬ ಈ ಥರ ಉದ್ದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಅಕ್ಕಿ ಶಾವಿಗೆನ ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ರಲ್ವ. ಇದು ತೆಂಗಿನಕಾಯಿ ಹಾಲು ಜೊತೆ ಮತ್ತು ಚಿಕನ್ ಸಾಂಬಾರು ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.